ಬಿರಿಯಾನಿ ಮಾಡೋ ಪ್ರಿಪರೇಷನ್ ನೋಡ್ರಿ ಬರಲ್ಲ. ರೈಸ್ ಎಷ್ಟಾಗ್ತದೆ ಬೇಗ ನೋಡಿ ಗೈಸ್, ಅಲ್ಲಿಂದ ಬಿರಿಯಾನಿ ತಿನ್ನಕ್ ಬಂದವ್ ನೀನು. ಕಸಾರೆ ಚಿಕನ್ ಕೊತ್ತಂಬರಿ ಸೊಪ್ಪು ಹಾಕಿ ದಮ್ಗಿಟ್ಟಿದ್ದೀವಿ. ಒಂದು 5-10 ಮಿನಿಟ್ಸ್ ಆದಮೇಲೆ ಸ್ಪೈಸಿ ಮಸಾಲಾ ದಮ್ ಬಿರಿಯಾನಿ. ಬಿರಿಯಾನಿ ಮಾಡೋ ಪ್ರಿಪರೇಷನ್ ನೋಡ್ರಿ ಹೆಂಗ್ ನಡೀತದೆ. ಬರಲ್ಲ. ರೈಸ್ ಎಷ್ಟಾಗಬೇಕು ನೋಡಿ ಗೈಸ್, ಅಲ್ಲ ಇದನ್ನೆಲ್ಲ ಇದು ಮಾಡು. ಇವ್ರು ನೋಡಿ ಗೈಸ್, ಇವರು ಅಲ್ಲಿ ಪಾಪ ಇಲ್ಲಿ ಬಿರಿಯಾನಿ ಮಾಡಕ್ ರೆಡಿ ಇದ್ದಾರೆ. ಇವ್ರು ನೋಡಿ ಇಬ್ರು ಆ ತಟ್ಟೆಯಲ್ಲಿ ಇದ್ದಿದ್ದು ಇಬ್ರು ತಿಂದಿದ್ದಾರೆ. ಹೆಲ್ಪ್ ಮಾಡ್ತೀನಿ ಅಂತ ಬಂದು 5 ಸೌತೆಕಾಯಿ ತಿಂದಿದ್ದಾರೆ. ನಮಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನೋ ಇದ್ದಿದ್ರೆ ನಾವು ಆವಾಗಲೇ ಏನೋ ಒಂದು ಆಗ್ಬೋದಾಯ್ತು. ನಮಗೇನು ಇಲ್ಲವಲ್ಲ, ಇಲ್ಲಿ ಬಯಸ್ಕೊಂಡು ಹಿಂಗೆ ಹೋಗ್ತಾ ಇರೋದು ಅಷ್ಟೇ. ನಮ್ಗೇನು ಗೊತ್ತು, ನಮ್ಗೆ ತಿನ್ನೋದು ಗೊತ್ತು, ಕುಡಿಯೋದು ಗೊತ್ತು, ಮಜಾ ಮಾಡೋದು ಗೊತ್ತು. ಕೇಳು ವಿಡಿಯೋ ಹಿಂಗೆ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಮದರ್ಸ್ ಡೇ ಸ್ಪೆಷಲ್ ಆಗಿ ನಮ್ಮ ಅಣ್ಣ ಏನೋ ಮಾಡ್ತಾ ಇದ್ದಾರೆ. ಬನ್ನಿ ಏನ್ ಮಾಡ್ತಾರೆ ಕೇಳೋಣ. ಇವತ್ತು ಸ್ಪೆಷಲ್ ಮದರ್ಸ್ ಡೇ ಸ್ಪೆಷಲು ಬಿರಿಯಾನಿ ಮಾಡ್ತಾ ಇದ್ದೀವಿ. ನಮ್ಮ ಮದರ್ಸ್ಗೆ ಬಿರಿಯಾನಿ ಮಾಡಾಕೋಣ ಅಂದ್ಬಿಟ್ಟು ಬಿರಿಯಾನಿ ರೆಡಿ ಮಾಡ್ತಾ ಇದ್ದೀವಿ. ಹಸಿಮೆಣಸಿನ್ಕಾಯಿ ಹಾಕೊಂಡು ಪಲಾವ್ ಐಟಮ್ಸ್ ಹಾಕೊಂಡು ಇವಾಗ ಈರುಳ್ಳಿ ಹಾಕೊಂಡಿದ್ದೀವಿ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಆನಿಯನ್ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಇದು ಕಾವಳಿ ಕೂಡ ಇದು ಈರುಳ್ಳಿ ಬೇಯೋಳಕ್ಕೆ ಕಾವಳಿ ಕೊಟ್ಬಿಟ್ಟು ಬರ್ತೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ನೋಡಿ ಗೈಸ್, ಏನೋ ಮಾಡ್ತಾ ಇದ್ದಾರೆ. ಬೇಯಬೇಕು ಈರುಳ್ಳಿ ಸ್ವಲ್ಪ. ವ್ಯೂವರ್ಸ್ಗೆ ಪ್ರೊಸೀಜರ್ ರೆಡಿ, ಏನೇನು ಹಾಕ್ಬೇಕು ಅಂತ. ಹಸಿ ಮೆಣಸಿನ್ಕಾಯಿ ಹಾಕಿದ್ದೀವಿ, ಆನಿಯನ್ ಹಾಕಿದ್ದೀವಿ. ನೋಡಿ ಗೈಸ್, ಅಲ್ಲಿಂದ ಬಿರಿಯಾನಿ ತಿನ್ನಕ್ ಬಂದವ್ ನೀನು. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಬಿರಿಯಾನಿ ತಿನ್ನಕ್ ಅವ ಊಡಿಯಿಂದ ಬಂದಿದ್ದಾನೆ ಈ ಗಾಡಿಯಲ್ಲಿ. ಏನೋ ಬಿರಿಯಾನಿ ತಿನ್ನಕ್ ಇಷ್ಟು ದೂರ ಬಂದಿದ್ಯಾ? ನೋಡಿ ಗೈಸ್, ಇನ್ನೇನೋ ಮಕ್ಕ ತೊಳ್ಕೊಂಡ್ ಬರ್ಬೇಕಂತ ಅವನು. ಏ ಅದಿದು ಪಿಟ್ ನೀರು ಹಾಕ್ತಾ ಇದ್ದೀರಿ. ನೆಕ್ಸ್ಟು ಟೊಮೊಟೊ ಎಲ್ಲ ಕಸದ ಹಾಕ್ತಿದ್ದಾರೆ. ನೆಕ್ಸ್ಟು ಟೊಮೊಟೊ ಹಾಕಿದ್ದೀವಿ. ಟೊಮೊಟೊ ಮತ್ತು ಈರುಳ್ಳಿ ಫುಲ್ಲು ಫ್ರೈ ಮಾಡಿಕೊಂಡು ನಮ್ಮ ಮಕ್ಕಳಿದ್ರೆ ನಾವು ಹೆಂಗೆ ಬಿರಿಯಾನಿ ಮಾಡೋದು, ಜೀವನದಲ್ಲಿ ಬದುಕೋದು, ಈ ಮಸಿ ಬಟ್ಟೆ ಹಾಕೊಂಡು ಮಕ್ಕಳು ಬಯಸೋರಿಗೆ ಸ್ವಲ್ಪ ಸಾಲ್ಟ್ ಹಾಕಿರ್ಬೇಕು. ಸೊ ಅವಾಗ ಸ್ವಲ್ಪ ಬೇಗ ಬೇಯುತ್ತೆ. ಇಂಥ ಮಕ್ಕಳು ಹೊಟ್ಟೆ ಹುಟ್ಟಿದ ಮೇಲೆ ಅಪ್ಪ ಅಮ್ಮ ನೆಮ್ಮದಿರಕ್ಕಾಯ್ತದ? ಚಾನಲ್ ಓನರ್ ಇದಾರಲ್ಲ, ಏನ್ ಮಾಡ್ತಿದಾರೆ ಅವ್ರಿಗೆ ಗೊತ್ತಿಲ್ಲ. ಸೀಸರ್ ಇಲ್ಲ, ಮೆಣಸಿನ್ಕಾಯಿ ತಂದ್ರೆ ತಂದ್ರೆ ಇಂಡಿಯನ್ಸ್ ಗೈಸ್ ಬಾಯಲ್ಲಿ ಕಿತ್ತಾಕ್ಬೇಕು. ನಿಮ್ಮೇನ್ ತಂದಿದೀವಿ ನಿಮ್ಮ ಫ್ಯಾಮಿಲಿ ಎಲ್ಲ ಬಾಯಲ್ಲಿ ಹಾಕ್ಬೇಕು. ಬೇರೆಯವ್ರಿಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಮಸಾಲೆ ಬೇಕಾದ್ರೆ ಬಾಟ್ಲ್ ಹೊಡೆದ್ಬಿಟ್ಟ ಬಾಟ್ಲಲ್ಲಿ ಹೊಡೆದ್ಬಿಟ್ಟ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಕನ್ನಡದಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನಲ್ಲ. ಕನ್ನಡದಲ್ಲಿ ಎಷ್ಟು ಬಂದೈತೆ ಮಾರ್ಕ್ಸು ಸೆಮ್ಮಲ್ಲಿ? ಪಾಸ್ ಆಗಿದ್ದೀನಿ. ಇಲ್ಲಿ ಬಿರಿಯಾನಿ ಮಾಡೋದ್ ಬಿಟ್ಬಿಟ್ಟು ಬೇಕ್ರಿಗೆ ಹೋಗೋಣ ಬಾಣ ಅಂತೆ. ಬರೀ ಬೇಕ್ರಿ ಐಟಮ್ ಇರೋದು. ಅಲ್ಲಿ ನೋಡಿ, ಅಲ್ಲಿ ಒಳ್ಳೆ 9 ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಕಾಯ್ತಾ ಇದೀನಿ ನಾನಂತೂ. ಹೆಂಗ್ ಬರುತ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಕಾಯ್ತಾ ಇದೀನಿ. ಗಮ್ಮಂತ ಇದೆ. ಇವನಂತೂ ಕೆಲ್ಸಕ್ಕೆ ಬರಲ್ಲ, ಸುಮ್ಮನೆ ಮಾತಾಡ್ಕೊಂಡು ಕೂತ್ಕೊಂಡು ಅವನಿಗೆ. ಹೌದು ಗೈಸ್, ನೋಡಿ ಚಿಕನ್ ಇಷ್ಟೊತ್ತು ಮ್ಯಾರಿನೇಷನ್ ಇದೆ. ಪುದೀನ ಸ್ವಲ್ಪ ಜಾಸ್ತಿ ಹಾಕ್ಬಾರ್ದು, ಇಲ್ಲ ಪುದೀನ ಸ್ಮೆಲ್ ಜಾಸ್ತಿ ಆಗ್ಬಿಡುತ್ತೆ. ತೊಳ್ಕೊಡ್ತೀರಿ ಅಸಹ್ಯವಾಗಿ ಮಾಡ್ಬೇಡ್ರಿ ಊಟ.
ಫುಲ್ ಕೊಚ್ಚೆ ಕೆಲಸ ಮಾಡ್ತಾ ಇದಾರೆ ಗೈಸ್. ಅವ್ರಿಬ್ರು ಯಾವಾಗೂ ಅಷ್ಟೇ ಕೊಚ್ಚೆನೆ ಗೈಸ್ ಅವ್ರಿಬ್ರು. ಚಿಕನ್ ಹಾಕ್ತಾ ಇದೀವಿ ಇವಾಗ. ಮ್ಯಾರಿನೇಟ್ ಮಾಡಿಕ್ಕಿದ್ರಿ ಫಸ್ಟ್. ಕಟ್ ಮಾಡ್ತಾ ಕಟ್ ಮಾಡ್ತಾ ಇದೀನಿ. ಅಸಯ್ಯಪ್ಪ, ಆ ಬಿರಿಯಾನಿ ತಿನ್ಬೇಕಾ ಬೇಡ ನಾವು? ಗೈಸ್ ಹೆಂಗಿದೆ ಅಂತ ಕಲರ್. ವಾವ್, ಕೇಳಿಸ್ಕೊಂಡ ಡೈಲಾಗ್, ಈ ಡೈಲಾಗ್ ಹಿಡಿಬೇಕು. ಸ್ವಲ್ಪ ಅರ್ಶನ ಹಾಕಿದೀವಿ, ಸ್ವಲ್ಪ ಖಾರ ಪುಡಿ ಹಾಕಿದೀವಿ, ಇಷ್ಟು ಸ್ವಲ್ಪ ಚಿಕನ್ ಮಸಾಲ ಎಷ್ಟು ಚೆನ್ನಾಗಿ ಇರಿಯುತ್ತೋ ಅಷ್ಟು ಚೆನ್ನಾಗಿ ಬಿರಿಯಾನಿ ಬರುತ್ತೆ. ಬಿರಿಯಾನಿ ಮಸಾಲ ಏನ್ ಪ್ರಮೋಷನ್ ಅಲ್ಲ ಗೈಸ್, ಅದು ಆಗ್ತಾ ಇರೋದು ಅಷ್ಟೇ, ಮನೇಲಿ ಇರೋದೇ ಅದು, ಅದಕ್ಕೆ ಅದನ್ನ ಹಾಕ್ತವ್ರೆ. ಇದು ನೋಡಿ ಗೈಸ್, ಲೆಮನ್ ಜ್ಯೂಸ್ ಎಲ್ಲ ಮಾಡ್ಕೊಂಡ್ ಬಂದವ್ರೆ. ಬಿರಿಯಾನಿಗಲ್ಲ, ಕುಡಿಯಕ್ಕೆ ಜ್ಯೂಸ್ ಫುಲ್ ಟಯರ್ಡ್ ಆಗ್ಬಿಟ್ಟಿದೆ ಪಾಪ. ಬಿರಿಯಾನಿ ಮಾಡ್ತಿದ್ದೀವಿ, ನಮ್ಮ ಮದರ್ಸ್ ನಮಗೆ ಜ್ಯೂಸ್ ಮಾಡ್ಕೊಡ್ತಿದ್ದೀವಿ. ನೋಡಿ ಗೈಸ್, ಎಲ್ಲ ರೆಡಿ ಇದೆ. ರುಚಿಯಾದ ಬಿರಿಯಾನಿ ಬನ್ನಿ ಟೇಸ್ಟ್ ಮಾಡೋಣ ಸ್ವಲ್ಪ. ಸೊ ಗೈಸ್, ಆಗಲೇ ಮಸಾಲೆ ರೆಡಿ ಆಗಿದೆ. ಇವಾಗ ರೈಸ್ ವಾಟರ್ ಹಾಕಿ ಸ್ವಲ್ಪ ಹೊತ್ತು ಸ್ಲೋ ಇಟ್ಟು ಪ್ಲೇಟ್ ಕೊಟ್ಬಿಟ್ಟು ಇಟ್ಬಿಡ್ಬೇಕು. ರೈಸ್ ಆಗೋದು. ರೈಸ್ ಎಲ್ಲ ಬೆಂಜೆ ಇಡ್ತಾಯಿದ್ದಾರೆ, ಸಾಕಾಗಿದೆ, ಬಿಸಿಲು ಬೇರೆ. ಸೊ ಇವಾಗ ನೀರು ಹಾಕ್ತಾಯಿದ್ದೀವಿ. ಸೊ ನಾವು ನೀರು ಹೆಂಗೆ ಹಾಕ್ತಾಯಿದ್ದೀವಿ ಅಂದರೆ, ಈ ತಪ್ಪಲಲ್ಲಿ ಫುಲ್ಲು ಒಂದು ತಪ್ಪಲೆ ರೈಸ್ ಹಾಕ್ತಾಯಿದ್ದೀವಿ. ಸೊ ಇದೇ ತಪ್ಪಲೆಯಲ್ಲಿ 2 ತಪ್ಪಲೆ ನೀರು ಹಾಕಿದ್ದೀವಿ. ಸ್ವಲ್ಪ ಸ್ಪೀಡ್ ಇಕ್ಕಿ ಕಾಯಿಸಿ. ನೀರು ಹಾಕಿದ್ರು ಅದೇ ಪಾತ್ರೆಯಲ್ಲಿ ರೈಸ್ ಹಾಕ್ತಾ ಇದ್ದೀವಿ. ಸೊ ನಮಗೆ ಯಾಕೋ ರೈಸ್ ಶಾರ್ಟೇಜ್ ಆಗಬಾರ್ದು ಅಂದ್ಬಿಟ್ಟು ಇನ್ನೊಂದು ಗ್ಲಾಸಲ್ಲಿ ರೈಸ್ ಆ್ಯಡ್ ಮಾಡ್ಕೊಂಡಿದ್ದೀವಿ. ಸೊ ಇದೇ ಗ್ಲಾಸಲ್ಲಿ 2 ಗ್ಲಾಸ್ ನೀರು ಕೂಡ ಆ್ಯಡ್ ಮಾಡಿದ್ದೀವಿ. ಕೊತ್ತಂಬರಿ ಸೊಪ್ಪು ಹಾಕಿ ದಮ್ಗಿಟ್ಟಿದ್ದೀವಿ. ಒಂದು 5-10 ಮಿನಿಟ್ಸ್ ಆದಮೇಲೆ ಸ್ಪೈಸಿ ಮಸಾಲ ದಮ್ ಬಿರಿಯಾನಿ. ಇಲ್ಲಿ ನೋಡಿ, ಕೈ ನೋಡೋಣ. ಏನ ಬೆಳ್ಳಕ್ಕೆ ಹಾಕ್ಬಿಟ್ಟಾನಂತ ನೋಡಿ. ಸ್ವಲ್ಪ ತಿರ್ಗಾ ಈ ಕಡೆ, ಹಾಲು ಹೊಡಿಯೋದು ನಮಗೆ ತಿರ್ಗಾ ಈ ಕಡೆ ಬಂದ್ಬಿಟ್ರೆ ನಾವು ಕೆಲಸ ಮಾಡೋದು. ಅದು ಜಾಸ್ತಿ ಯಾರಕ್ಕ ಗಣ್ಣವಿಲ್ಲ, ಜಾಸ್ತಿ ಯಾರಲ್ಲ. 4 ಗಂಡು 1 ಹೆಣ್ಣು ಅಲ್ಲ, ಒಂದು ಡಿಫ್ರೆನ್ಸ್ ಮಾಡ್ತಾ ಇದೆ. Later that same evening. ವೈಡಲ್ ಮಾಡ್ದ ಬಂತ ಅದು ಅಲ್ಲಲ್ಲ ಟ್ಯಾಂಕ್ ಇಚ್ಚಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಟ್ಯಾಂಕ್ ಯಪ್ಪಿ ಬಲೆ ಬಲೆ ಬಲೆ.